ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಲಾಸ್ಟ್ ಟೈಮ್ ನಾನು ಕನ್ಸಿಸ್ಟೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಒನ್ ಆಫ್ ದ ಸ್ಟೂಡೆಂಟ್ ರಿಕ್ವೆಸ್ಟೆಡ್ ಟು ಮೇಕ್ ಅ ವಿಡಿಯೋ ಆನ್ ಹೌ ಡು ವಿ ಲರ್ನ್ ಆ್ಯಂಡ್ ರಿಮೆಂಬರ್ ಇನ್ಫಾರ್ಮೇಷನ್ ಫಾರ್ ದ ಲಾಂಗರ್ ಟೈಮ್. ಸೊ ಈವನ್ ಐ ಆಲ್ಸೋ ಫೆಲ್ಟ್ ಓಕೆ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಲೆವೆಂಟ್. ಯಾಕೆಂದರೆ ನೀವೆಲ್ಲರೂ ಕೂಡ ಅಕಾಡೆಮಿಕ್ ಇಯರ್ದು ಬಿಗಿನಿಂಗಲ್ಲಿ ಇರ್ತಾರೆ. ಸೊ ಲಾಂಗ್ ಟೈಮ್ ಇದೆ ನಿಮ್ಮ ಫೈನಲ್ ಎಕ್ಸಾಮ್ಸಿಗೆ. ಅಲ್ಲಿವರೆಗೂ ಇವಾಗ ಕಲ್ತಿರುವಂಥ ಇನ್ಫಾರ್ಮೇಷನ್ಸ್ನ ಯಾವ ಥರ ಪ್ರಾಸೆಸ್ ಮಾಡ್ತಾ, ನೆನ್ಪಿಟ್ಕೊಳ್ತಾ, ಪ್ರೊಡಕ್ಟಿವ್ ಆಗಿರಬಹುದು ಅಂತ ಹೇಳುವಂಥದ್ದು ಕೂಡ ಇಸ್ ಅ ಗುಡ್ ಕ್ವೆಶನ್ ಅಂತೇಳಿ ಅನ್ನಿಸ್ತು. ಸೊ ಐ ಆಮ್ ಹಿಯರ್ to talk about this particular topic, and I welcome you all to PW Kannada channel. So here I have few tips regarding this. ಫಸ್ಟ್ಗೆ ಎಲ್ಲರೂ ಹೇಳುವ ಹಾಗೆ ಪ್ರತಿಯೊಬ್ಬರ ಚಾನಲಲ್ಲೂ ಪ್ರತಿಯೊಬ್ಬರ ವಿಡಿಯೋದಲ್ಲೂ ಕೂಡ ವೆನೆವರ್ ದೇ ಅಡ್ರೆಸ್ ಅಬೌಟ್ ಹೌ ಟು ಸ್ಟಡಿ ಇದೊಂದು ಇದ್ದೇ ಇರುತ್ತೆ. ಏನದು? ಫಿಕ್ಸಿಂಗ್ ದ ಟೈಮ್ ಟೇಬಲ್, ಸ್ಟಡಿ ಪ್ಲ್ಯಾನ್, ಅಥವಾ ಏನು ಹೇಳ್ಬೋದು, ಸ್ಕೆಡ್ಯೂಲಿಂಗ್ ಮಾಡ್ಕೊಳ್ಳುವಂಥದ್ದು. ಪ್ರತಿ ಸಬ್ಜೆಕ್ಟಿಗೂ ಕೂಡ ನೀವು ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಳ್ಳೇಬೇಕು. ಸೊ ಯು ಹ್ಯಾವ್ 7 days ಇನ್ ಅ ವೀಕ್. 3 days ಒಂದು 3 ಸಬ್ಜೆಕ್ಟಿಗೆ ಅಂತ ಹೇಳಿದ್ರೆ, ದ ನೆಕ್ಸ್ಟ್ 3 days ದ ರಿಮೈನಿಂಗ್ 3 ಸಬ್ಜೆಕ್ಟ್ಸ್ಗೆ ಅಂತ ಹೇಳಿಟ್ಕೊಂಡ್ರೆ, ಸಪೋಸ್ ಇಫ್ ಯು ಆರ್ ಅ ಸ್ಟೇಟ್ ಸಿಲೆಬಸ್ or CBSE ಸಿಲೆಬಸ್ ಸ್ಟೂಡೆಂಟ್ಸ್ ಆ್ಯಂಡ್ ಇಫ್ ಯು ಆರ್ ಅ ಸ್ಟೂಡೆಂಟ್ ಆ್ಯಂಡ್ ದೆನ್ ಯು ಹ್ಯಾವ್ 6 to 7 ಸಬ್ಜೆಕ್ಟ್ಸ್ಗಳಿದೆ ಅಂತ ಹೇಳಿದ್ರೆ, ಯು ಕ್ಯಾನ್ ಟೇಕ್ ಅಪ್ ದೀಸ್ 6 days. ಆಲ್ಟರ್ನೇಟಿವ್ ಆಗಿ ಪ್ರತಿ ಸಬ್ಜೆಕ್ಟಿಗೂ ಕೂಡ 1 hour 30 minutes ಅಂತ ಹೇಳಿ ಡೆಡಿಕೇಟೆಡ್ ಟೈಮ್ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಮೇಂಟೈನ್ ದ ಕನ್ಸಿಸ್ಟೆನ್ಸಿ ಅಲ್ವಾ ಥ್ರೂ ಔಟ್ ಯುವರ್ ಪ್ರಾಸೆಸ್. ಲರ್ನಿಂಗ್ ಪ್ರಾಸೆಸ್ನಲ್ಲಿ ಕನ್ಸಿಸ್ಟೆನ್ಸಿಯನ್ನು ಪಕ್ಕ ನೀವೇನು ಮಾಡ್ಬೋದು, ಮೇಂಟೈನ್ ಮಾಡ್ತಾ ಹೋಗ್ಬೋದು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್ ದ ಮೆಟೀರಿಯಲ್. ಸೊ ನಿಮ್ಮ ಕ್ಲಾಸ್ ನೋಟ್ಸ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಟೇಕ್ ನೋಟ್ಸ್ ಫ್ರಮ್ ಯುವರ್ ಫ್ರೆಂಡ್. ಅದನ್ನು ನೀಟಾಗಿ ಬರ್ತಿದ್ದಾರೆ, ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಟೇಕ್ ಅ ಜೆರಾಕ್ಸ್ ಕಾಪಿ ಆಫ್ ಇಟ್. ನಿಮಗೆ ಯಾವುದೋ ಒಂದು ಚಾನಲ್ನಲ್ಲಿ ಮೆಟೀರಿಯಲ್ಸ್ಗಳು ತುಂಬ ಈಸಿಯಾಗಿ ಸಿಗ್ತಾ ಇದೆ, ಕಂಟೆಂಟ್ಗಳು ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ಟೇಕ್ ನೋಟ್ಸ್ ಫ್ರಮ್ ದೇರ್. ಸೊ ಇಲ್ಲಿ ವೆರೈಟಿ ಆಫ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ದ ಮೆಟೀರಿಯಲ್ಗೆ, ನಿಮಗೆ ಒಂದು ಮೆಟೀರಿಯಲ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಮೆಟೀರಿಯಲ್ ಸೇಮ್ ಟಾಪಿಕ್ಸ್ ಕವರ್ ಮಾಡುವಂತಹ ಇನ್ನೊಂದು ಮೆಟೀರಿಯಲ್ನ ರೆಫರ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೇನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಇಸ್ ಇಟ್ ಬಿಕಾಸ್ ಆಫ್ ದ ಮೆಟೀರಿಯಲ್ ಯು ಆರ್ ರೀಡಿಂಗ್ ಆರ್ ದ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಅಪ್ರೋಚ್ ಯೋರ್ ಟೀಚರ್. ಫಸ್ಟ್ ಆಫ್ ಆಲ್ ಟೀಚರ್ಸ್ನ ಅಪ್ರೋಚ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ನೀವು ಅಲ್ಲಿ ಕಮ್ಯುನಿಕೇಷನ್ಸ್ ಬಿಲ್ಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ಹೋಗಿ ಕೇಳಿ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಆಮ್ ನಾಟ್ ಕ್ಲಿಯರ್ ಆಫ್, ಕೆನ್ ಯು ಟೀಚ್ ಮೀ ದಿಸ್, ನಂಗೆ ಹೇಳ್ಕೊಡ್ತೀರಾ? ಅಥವಾ ನೀವು ನಮ್ಮ ವೀಡಿಯೋಸ್ ಕೆಳಗಡೆ ಕೂಡ ಬಂದು ಕ್ವೆಶನ್ಸ್ ಮಾಡ್ಬೋದು, ಮ್ಯಾಮ್ ಇದು ಅರ್ಥ ಆಗ್ತಾ ಇಲ್ಲ, ಹೇಳ್ಕೊಡ್ತೀರಾ? ಅಥವಾ ಇದ್ರ ಬಗ್ಗೆ ನಮಗೊಂದು ವೀಡಿಯೋಸ್ ಮಾಡಿಕೊಡ್ತೀರಾ? ವಿ ಆರ್ ಆಲ್ಸೋ ಹಿಯರ್ ಟು ಕಮ್ಯುನಿಕೇಟ್ ವಿತ್ ಯು ಅಲ್ವಾ? ಸೊ ಕಮ್ಯುನಿಕೇಷನ್ ಅಥವಾ ಒಂದು ಕ್ಲಾರಿಟಿ ವಿಲ್ ಆಲ್ವೇಸ್ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಯು. ಅದೇ ಥರ ನಿಮಗೆ ಇಂಟ್ರೆಸ್ಟ್ ಕೂಡ ಇರಿಸುತ್ತೆ ಆ ಸಬ್ಜೆಕ್ಟ್ ಮೇಲೆ. ಸೊ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ರ್ಯಾದರ್ ದ್ಯಾನ್ ರೋಟ್ ಮೆಮರೈಸೇಷನ್. ರೋಟ್ ಮೆಮೊರಿ ಯಾವಾಗಲೂ ಕೂಡ ಒಳ್ಳೇದು ಮಾಡಲ್ಲ ನಿಮಗೆ. ರೋಟ್ ಮೆಮೊರಿ ಯಾವಾಗ ಮಾಡ್ತೀರಾ? ವೆನ್ ಎವರ್ ಯು ಫೀಲ್ ದಟ್ ಯು ಆರ್ ನಾಟ್ ಕನೆಕ್ಟೆಡ್ ಟು ದ ಸಬ್ಜೆಕ್ಟ್, ಯು ಆರ್ ನಾಟ್ ಕನೆಕ್ಟೆಡ್ ಟು ದ ಕಾನ್ಸೆಪ್ಟ್. ಯಾತಕ್ಕೋಸ್ಕರ ಮಕ್ಕಳೇ? ನಿಮಗೆ ಈ ಒಂದು ಕಾಲಘಟ್ಟ ಹೇಗೆ ಅಂತ ಹೇಳಿದ್ರೆ, ಯು ಕ್ಯಾನ್ ರಿಮೆಂಬರ್ ದ ಮೂವಿ ಸಾಂಗ್ಸ್ maybe 10x times faster than remembering one paragraph regarding one particular topic. ಯಾಕೆಂದರೆ ಸ್ಟಡೀಸ್ ಆರ್ ಜಸ್ಟ್ ಫಾರ್ ದ ಮಾರ್ಕ್ ಸೇಕ್ ಆಗಿಬಿಟ್ಟಿದೆ. ಸ್ಟಡೀಸ್ ಆರ್ ನಾಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸಲ್ಲಿ. ಸ್ಟಡೀಸ್ ಆರ್ ಫಾರ್ ದ ಸರ್ಟಿಫಿಕೇಟ್ ಪರ್ಪಸ್, ಮಾರ್ಕ್ ಪರ್ಪಸ್, ಆ್ಯಂಡ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸ್. ಅದನ್ನ ಉಲ್ಟಾ ಮಾಡಿ, ಸ್ಟಡೀಸ್ ಶುಡ್ ಬಿ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಆಗಿರಬೇಕು. ಯು ಶುಡ್ ಫೀಲ್ ಎಂಜಾಯಿಂಗ್, ಯು ಶುಡ್ ಫೀಲ್ ಕನೆಕ್ಟೆಡ್ ಟು ದ ಸಬ್ಜೆಕ್ಟ್, ಯು ಶುಡ್ ಫೀಲ್ ಎಂಜಾಯಿಂಗ್ ವೈಲ್ ಸ್ಟಡಿಂಗ್ ದ ಸಬ್ಜೆಕ್ಟ್ ಆಗಿರಬಹುದು. ದಿಸ್ ಫೀಲ್ ಇಸ್ ಇಂಪಾರ್ಟೆಂಟ್. ನೀವು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ, ಎಂಜಾಯ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇಟ್ ಬಿಕಮ್ಸ್ ಫಾರ್ ದ ಸರ್ಟಿಫಿಕೇಟ್ ಪರ್ಪಸ್, ಇಟ್ ಬಿಕಮ್ಸ್ ಫಾರ್ ನಾಟ್ ಟು ಗೆಟ್ ದ ಇಂಪೋಸಿಷನ್ ಪರ್ಪಸ್. ಆ ಥರ ಆದಾಗ ಏನಾಗುತ್ತೆ, ತುಂಬ ಡ್ರೈ ಅನಿಸುತ್ತೆ, ಬೋರಿಂಗ್ ಅನಿಸುತ್ತೆ. ಸೊ ಯಾವಾಗ ನಿಮಗೆ ಬೋರಿಂಗ್ ಅನಿಸುತ್ತೋ, ಯು ಕೆನಾಟ್ ಕನೆಕ್ಟ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಮೆಟೀರಿಯಲ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್, ಆ್ಯಂಡ್ ಯು ಫೀಲ್ ಕಂಪ್ಲೀಟ್ಲಿ ಬೋರ್ಡ್. Right? So try to gather the information and connect them into your daily life. ನೆಕ್ಸ್ಟ್ ಬಂದು ಬ್ರೇಕಿಂಗ್ ದ ಇನ್ಫಾರ್ಮೇಷನ್ ಇಂಟು ಚಂಕ್ಸ್. ಈಗ ನಂತರ ನಂದೇ ಒಂದು ವಿಡಿಯೋದ್ನಲ್ಲಿ ಕೆಲವೊಂದು ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಕೆಳಗಡೆ ತುಂಬ ಜನ ಮಕ್ಕಳು ಬಂದು ಹೇಳಿದರು, ಮ್ಯಾಮ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ದಿಸ್ ಲೆಸನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಮೆಂಬರಿಂಗ್ ಆಲ್ ದಿ ಇಕ್ವೇಷನ್ಸ್ ಅಂತ ಹೇಳಿ. ಸಿ ದ ಪಾಯಿಂಟ್ ವೇರ್ ಇಟ್ ಸ್ಟಾರ್ಟೆಡ್ ವೆನ್ ಯು ಕನ್ಸಿಡರ್ ದಟ್ ಆಸ್ ಅ ಲೆಸನ್. ಆ ಲೆಸನ್ ಅಂತ ಹೇಳಿ ನೀವು ಅದನ್ನ ಪರ್ಸೀವ್ ಮಾಡಿದಾಗ ಎಲ್ಲ ಇಕ್ವೇಷನ್ಸ್ನ ಹೇಗಪ್ಪ ನೆನ್ಪಿಟ್ಕೊಳ್ಳೋದು? ಪ್ರಾಬ್ಲಮಾ? ಹಾಗಾದರೆ ಆ ಲೆಸನನ್ನು 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿ. ಓಕೆ, ಬ್ರೇಕ್ ದ ಇನ್ಫಾರ್ಮೇಷನ್ ಇಂಟು ಚಂಕ್ ಅಂದರೆ ಸಣ್ಣ ಸಣ್ಣ ಪೀಸಸ್ ಆಗಿ. ಸೊ ಒಂದು ದಿನಕ್ಕೆ ಕಾಂಬಿನೇಷನ್ ರಿಯಾಕ್ಷನ್, ಸೆಕೆಂಡ್ ಡೇಗೆ ಡಿಕಂಪೋಸಿಷನ್, ಥರ್ಡ್ ಡೇ ಡಿಸ್ಪ್ಲೇಸ್ಮೆಂಟ್, ಫೋರ್ತ್ ಡೇ ಡಬಲ್ ಡಿಸ್ಪ್ಲೇಸ್ಮೆಂಟ್, ನೆಕ್ಸ್ಟ್ ಫಿಫ್ತ್ ಡೇ ಆಕ್ಸಿಡೇಷನ್ ರಿಡಕ್ಷನ್, ಆ್ಯಂಡ್ ಈಚ್ ಡೇ ಸ್ಪೆಂಡ್ 40 minutes. ಅದರಲ್ಲಿ 15 to 20 minutes ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್, ದ ನೆಕ್ಸ್ಟ್ 20 minutes ರೈಟಿಂಗ್ ಆ್ಯಂಡ್ ಪ್ರಾಕ್ಟಿಸಿಂಗ್ ದ ಕಾನ್ಸೆಪ್ಟ್. ಒಂದು ದಿನದಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ಸ್ನಲ್ಲಿ NCERTಯಲ್ಲಿ ಬರುವ ಎಲ್ಲ ಎಕ್ಸಾಂಪಲ್ಸ್ನ ನೀವು ನೆನ್ಪಿಟ್ಕೊಳ್ಬೋದು.
ರೈಟ್. ಸೆಕೆಂಡ್ ಡೇ ಡಿಸ್ಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಪ್ರೀವಿಯಸ್ ಡೇ ನೀವೇನು ಕಾಂಬಿನೇಷನ್ಸ್ ಓದಿರ್ತಾರೆ ಆ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಯಾವುದೆಲ್ಲ ಎಕ್ಸಾಂಪಲ್ಸ್ ಇದೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಡೆಲ್ಟ್ ಇನ್ ರೀಸೆಂಟ್ ಲಾಸ್ಟ್ ವೀಕ್. ಐ ಹ್ಯಾಡ್ ಅ ಕಾನ್ವರ್ಸೇಷನ್ ಇನ್ ಆರ್ ಚಾನಲ್ ವಿತ್ ಒನ್ ಆಫ್ ದ ಸ್ಟೂಡೆಂಟ್ಸ್. ಅದರ ಕೆಳಗಡೆ ಇನ್ನೊಂದು ಸ್ಟೂಡೆಂಟ್ಸ್ ಕೂಡ ಸೇಮ್ ಒಂದು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿದರು. ಸೊ ಅವರಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಬ್ರೇಕ್ ದ ಇನ್ಫಾರ್ಮೇಷನ್. ಒಂದು ದಿನಕ್ಕೆ ಟಾರ್ಗೆಟ್ ಇಟ್ಕೊಳ್ಳಿ. ಒಂದು ದಿನಕ್ಕೆ ಕಾಂಬಿನೇಷನ್ ಅಂಡರ್ನಲ್ಲಿ 4 ರಿಯಾಕ್ಷನ್ಸ್ ಬಂದರೆ ನಿಮಗೆ 4 ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಹಾಫ್ ಆನ್ ಅವರ್ ಟು 40 minutes ಇಸ್ ಇನಫ್, ರೈಟ್. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ದ್ಯಾಟ್ ಇನ್ಫಾರ್ಮೇಷನ್ ಫಾರ್ ದ ನೆಕ್ಸ್ಟ್ ಡೇ ಇಸ್ ಈಸಿ. ಅದೇ ಥರ 5 ದಿನ ನೀವು ಕಲಿತೀರಾ ಅನ್ಕೊಳ್ಳಿ, ಆ 5 ದಿನ ಕಲ್ತಿರೋ ಎಫರ್ಟ್ ವೇಸ್ಟ್ ಆಗುತ್ತೆ ವೆನ್ ಯು ಸ್ಟಾಪ್ ರಿಕಾಲಿಂಗ್ ಯೋರ್ ಸೆಲ್ಫ್. ಸೊ ಕಂಟಿನ್ಯೂಸ್ ರಿಕಾಲಿಂಗ್ ಇಸ್ ಅನ್ ಎಫರ್ಟ್. ಅದಕ್ಕೆ 5 ನಿಮಿಷ ಸಾಕು ರಿಕಾಲಿಂಗ್. ಬಟ್ ಫಸ್ಟ್ ಟೈಮ್ ಕಲಿಯೋದಕ್ಕೆ 40 ನಿಮಿಷ ಬೇಕಾಗುತ್ತೆ. ಆಲ್ವೇಸ್ ಬ್ರೇಕ್ ದ ಇನ್ಫಾರ್ಮೇಷನ್. ದ ಹೋಲ್ ಲೆಸನ್ ಅಂತ ಹೇಳಿ ಫಸ್ಟ್ ಲೆಸನ್ನ ನೋಡೋದಕ್ಕಿಂತ ನಾನು ಡಿವೈಡ್ ದಟ್ ಲೆಸನ್, ಆಯಿತಾ. ಪ್ರತಿ ಪಾರ್ಟಲ್ನ ನೀವೇನು ಮಾಡಿ ಅರ್ಥ ಮಾಡ್ತಾ ಹೋಗಿ. ಬಿ ಅ ಮಾಸ್ಟರ್ ಇನ್ ಎವ್ರಿ ಸೆಗ್ಮೆಂಟ್. ಒಂದೊಂದು ಸೆಗ್ಮೆಂಟಲ್ಲೂ ಕೂಡ ಟ್ರೈ ಟು ಬಿ ಅ ಮಾಸ್ಟರ್. ಓಕೆ, ಟೇಕ್ ಥರೋ ನೋಟ್ಸ್. ಇದು ಯಾಕೆ ನೀವು ತುಂಬ ಜನ ಎಕ್ಸಾಮ್ಸ್ನಲ್ಲಿ ಪ್ರೆಸೆಂಟ್ ಮಾಡ್ಬೇಕಾರೆ ಹೌ ಡು ವಿ ಪ್ರೆಸೆಂಟ್ ಆನ್ಸರ್ಸ್ ಅಲ್ಲಿ ಯಾಕೆ ಫೇಲ್ ಆಗ್ತೀವಿ? ಬಿಕಾಸ್ ವಿ ಆರ್ ಓನ್ಲಿ ಹಿಯರ್ ಟು ಡೂ ಅ ಲೇಸಿ ವರ್ಕ್. ಏನು ಲೇಸಿ ವರ್ಕ್? ಅದು ಗಟ್ ಹೊಡಿಯೋದು ಅಥವಾ ಜಸ್ಟ್ ನೋಡ್ಕೊಳ್ಳೋದು. ಹಿಂಗೆ ನೋಡ್ತಾ ಇರ್ತೀವಿ, ಹಾಂ ಅರ್ಥ ಆಯ್ತು ನೋಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ, ಕಣ್ಣು ಮುಂದೆ ಇದೆ ತಾನೇ. ಯು ಫೀಲ್ ಲೈಕ್ ಯು ನೋ ಎವ್ರಿಥಿಂಗ್. ಕ್ಲೋಸ್ ದ ಬುಕ್, ಕೀಪ್ ಇಟ್ ಸಮ್ವೇರ್ ಆ್ಯಂಡ್ ದೆನ್ again recall, try to recall. Take a pen, take a blank sheet paper, try writing whatever you felt like you knowing. ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಾ ಆನ್ಸರ್ಸ್ನ ನೀವು? ಸಾಧ್ಯ ಇದೆಯಾ ನಿಮಗೆ? ಯು ಮೇಕ್ ಮಿಸ್ಟೇಕ್ಸ್, ರೈಟ್. ನೀವು ಇದನ್ನು ಎಲ್ಲಿ ಮಾಡ್ತೀರಾ? ಡೈಲಿ ಅಂತೂ ಪ್ರಾಕ್ಟೀಸ್ ಮಾಡಲ್ಲ. ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತೀರಾ, ಅಲ್ಲಿ ಮಾಡ್ತೀರಾ. ಸೊ ಎಕ್ಸಾಮಿನೇಷನ್ ಹಾಲ್ನಲ್ಲಿ ನೀವು ಪ್ರೆಸೆಂಟ್ ಮಾಡೋ ಪೇಪರ್ ಕ್ವಾಲಿಟಿ ಹೇಗಾಗಿರ್ಬೇಕಾಗಿದ್ರೆ it will go down. Presenting the answer is actually a skill, students. When you get it, whenever you practice taking notes while you're learning, 2 ಥರ ನೋಟ್ಸ್ ನೀವು ಮಾಡಬೇಕಾಗುತ್ತೆ. ಒಂದು, ಫಸ್ಟಿಗೆ ನೀವು ಕಾನ್ಸೆಪ್ಟ್ನ ಓದ್ತೀರಾ, ಅರ್ಥ ಮಾಡ್ಕೊಳ್ತೀರಾ, ಆ್ಯಂಡ್ ಯು ಟೇಕ್ ಡೌನ್ ದ ಕಾನ್ಸೆಪ್ಟ್ ಇನ್ ಯೋರ್ ನೋಟ್ಸ್ ಫಾರ್ ದ ಲಾಂಗ್ ಟೈಮ್ ರಿವಿಷನ್. ಸೆಕೆಂಡ್ ನೋಟ್ಸ್ ಏನು? ಅದನ್ನು ಓದಿ ಆಚೆ ಮುಗಿಸಿಟ್ಟು ರಿವಿಷನ್ ನೋಟ್ಸ್ ಅಂತ ಹೇಳಿ ನೀವು ಬರಿತಾ ಹೋಗ್ತೀರ. ಅಂದರೆ ನೀವೇನು ಓದಿರ್ತೀರ, ನೀವೇನು ಮೆಮೊರೈಸ್ ಇಲ್ಲಿ ಮಾಡಿರ್ತೀರ, ಆ ಮೆಮೊರಿಯನ್ನು ಥ್ರೂ ಹ್ಯಾಂಡ್ಸ್ ಯು ಸ್ಟಾರ್ಟ್ ರೈಟಿಂಗ್ ಇಟ್. ಸೊ ಯು ಅಂಡರ್ಸ್ಟ್ಯಾಂಡ್ ನೀವು ಎಲ್ಲಿ ವೀಕ್ ಇದ್ದೀರಾ, ಎಲ್ಲಿ ಸ್ಟ್ರಾಂಗ್ ಇದ್ದೀರಾ ಇನ್ ರೈಟಿಂಗ್ ಪಾರ್ಟ್, ಇನ್ ಎಕ್ಸ್ಪ್ರೆಸಿಂಗ್ ದಿ ಆನ್ಸರ್. ಸೊ ಥರೋ ನೋಟ್ಸ್ ಇಸ್ ಇಂಪಾರ್ಟೆಂಟ್ ಇನ್ 2 ways. It will teach you how to write or how to present your answer in the examination. At the same time, it also gives you clarity on, ಯಾವುದನ್ನು ನಾವು ಕಂಟೆಂಟ್ ತಗೊಳ್ಬೇಕು, ಯಾವುದಿರಬೇಕು, ನಮ್ಮ ನೋಟ್ಬುಕ್ನಲ್ಲಿ ಯಾವ ಕಂಟೆಂಟ್ ಇರಬೇಕು ಅಂತ ಹೇಳೋದ್ರದ್ದು ಬಗ್ಗೆ ಕೂಡ ಈ ನೋಟ್ಸ್ ನಿಮಗೆ ಯಾವಾಗಲೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ರೈಟ್ ಡೌನ್ ದ ಕೀ ಪಾಯಿಂಟ್ಸನ್ನು ಯಾವಾಗಲೂ ಪ್ರಾಕ್ಟೀಸ್ ಮಾಡಿ. ಸಮ್ಮರೈಸಿಂಗ್ ದ ಇನ್ಫಾರ್ಮೇಷನ್ ಇನ್ ಯೋರ್ ಓನ್ ವರ್ಡ್ಸ್ ವೈಲ್ ಸ್ಟಡಿಯಿಂಗ್. ಈಗ ಇರೋ ಡೆಫಿನೇಷನ್ಸ್ನಲ್ಲಿ ನಿಮ್ಮ ಓನ್ ವರ್ಡ್ಸ್ನಲ್ಲಿ ಬರೆಯೋಕ್ಕಾಗಲ್ಲ, ಬಟ್ ಕೆಲವೊಂದು ಸಮ್ಮರೀಸ್ನ ನೀವು ನಿಮ್ಮದೇ ಆದ ಎಕ್ಸ್ಪ್ಲೈನ್ ಅಂತ ಹೇಳೋ ಕಡೆ, ಅಂಥ ಕ್ವೆಶನ್ಸ್ ಇರೋ ಕಡೆ ಸಮ್ಮರೀಸ್ನ ಯು ಕ್ಯಾನ್ ರೈಟ್ ಇಟ್ ಇನ್ ಯೋರ್ ಓನ್ ವರ್ಡ್ಸ್. ಅದನ್ನು ವರ್ಡ್ಸ್ ಬೈ ವರ್ಡ್ಸ್, ಗ್ರಾಮರ್ ಬೈ ಗ್ರಾಮರ್, ಸೆಂಟೆನ್ಸ್ ಬೈ ಸೆಂಟೆನ್ಸನ್ನು ಬೈ ಹಾರ್ಟ್ ಮಾಡಿ ಅಂತ ಹೇಳಿ ಸೈನ್ಸ್ನಲ್ಲಿ ಯಾರೂ ನಿಮ್ಮ ಹತ್ರ ಕೇಳಲ್ಲ. ಓನ್ಲಿ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಕೀ ಪಾಯಿಂಟ್ಸ್. ನೆಕ್ಸ್ಟ್, ಪ್ರಾಕ್ಟೀಸ್ ರಿಟ್ರೀವಲ್. ಸೊ ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ಯು ಟೆಸ್ಟ್ ಯೋರ್ ಸೆಲ್ಫ್. ನಿಮಗೆ ಟೀಚರ್ಸ್ ಟೆಸ್ಟ್ ಕೊಡೋದು ಇಷ್ಟ ಆಗಲ್ಲ. ಕ್ಲಾಸ್ನಲ್ಲಿ ಪಿ ಟಿ ಅಂದರೆ ಪಿರಿಯಾಡಿಕ್ ಟೆಸ್ಟ್ ಆದಮೇಲೆ ಮಾರ್ಕ್ಸ್ ಶೀಟ್ ಕೊಡ್ತಾರೆ, ಪೇರೆಂಟ್ಸ್ ಸಿಗ್ನೇಚರ್ ಹಾಕಿ ಅಂತ ಹೇಳ್ಕೊಡ್ತಾರೆ. ಯು ಡೋಂಟ್ ಲೈಕ್ ಇಟ್, ರೈಟ್? ಯಾಕೆ? ಬಿಕಾಸ್ ಸಂಬಡಿ ಎಲ್ಸ್ ಇಸ್ ಟೆಸ್ಟಿಂಗ್ ಯು. ಯು ಸ್ಟಾರ್ಟ್ ಟೆಸ್ಟಿಂಗ್ ಯೋರ್ ಸೆಲ್ಫ್ ಅಲ್ಲ. ನೀವು ನಿಮ್ಮನ್ನೇ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನೀವೇ ಕ್ವೆಶನ್ಸ್ನ ಕೇಳಿ, ಎಷ್ಟು ಆ್ಯಪ್ಟ್ ಆಗಿರೋ ಅಂದರೆ ನೀವು ಆ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ನ ಬರೆಯೋಕ್ಕೆ ನೀವು ಎಷ್ಟು ಫಿಟ್ ಇದ್ದೀರಾ, ಎಷ್ಟು ಪರ್ಫೆಕ್ಟ್ ಇದ್ದೀರಾ. ಟೆಸ್ಟ್ ಯುವರ್ ಸೆಲ್ಫ್ ರೆಗ್ಯುಲರ್ಲಿ, ಎವ್ರಿ ಟೈಮ್. ಇವತ್ತು ಕಾಂಬಿನೇಷನ್ ರಿಯಾಕ್ಷನ್ಸ್ದು ಎಲ್ಲ ಒಂದು ಎಕ್ಸಾಂಪಲ್ಸು 4ರಿಂದ 10 ರಿಯಾಕ್ಷನ್ ಅಥವಾ 10 ಇಕ್ವೇಷನ್ ಕಲ್ತಿದ್ದೀರಾ ಅಂತ ಹೇಳಿದ್ರೆ, ಟುಮಾರೋ ಯು ಶುಡ್ ಕೀಪ್ ಅ ಟೆಸ್ಟ್ ಫಾರ್ ಯೋರ್ ಸೆಲ್ಫ್. ಅಲ್ಲಿ ಯು ಬಿ ಅ ಸ್ಟ್ರಿಕ್ಟ್ ಟೀಚರ್ ಟು ಯೋರ್ ಸೆಲ್ಫ್ ಓನ್ಲಿ. ನೀವು ನಿಮಗೆ ನೀವೇ ಟೀಚರ್ ಆದಾಗ ಡೋಂಟ್ ಬಿ ಲೆಜಿಬಲ್ ಅಂತಲ್ಲ, ಡೋಂಟ್ ಬಿ ಏನು ಹೇಳ್ಬೋದು, ಸ್ಟ್ರಿಕ್ಟ್ ಆಗಿಲ್ಲದೆ ಒಂಥರ ಫ್ರೀ ಆಗಿರುವ ಟೀಚರ್ಸ್ ಇದ್ದಾಗ ನೀವೇನು ಮಾಡ್ತೀರಾ, ಸ್ವಲ್ಪ ಓದೋದನ್ನ ಕಡಿಮೆ ಮಾಡ್ತೀರಾ. ಆ ಥರ ಆಗೋದಕ್ಕಿಂತನೂ ಬಿ ಅ ವೆರಿ ಸ್ಟ್ರಿಕ್ಟ್ ಟೀಚರ್ ಟು ಯೋರ್ ಸೆಲ್ಫ್. ಹೋಲ್ಡ್ ಯೋರ್ ಮೈಂಡ್, ಕಂಟ್ರೋಲ್ ಯೋರ್ ಮೈಂಡ್ ಅಂಟಿಲ್ ಯು ಗೆಟ್ ದ ಪಾಯಿಂಟ್. ನಿಮಗೆ ಅದೊಂದು ಸಲ ಅರ್ಥ ಆಯಿತು ಅಂತ ಹೇಳಿದ್ರೆ ಯು ಆರ್ ಆನ್ ದ ಟ್ರ್ಯಾಕ್. ಯು ಜಸ್ಟ್ ಹ್ಯಾವ್ ಟು ರಿವೈಸ್ ಇಟ್. ಓಕೆ, ಸೊ ಟೆಸ್ಟ್ ಯೋರ್ ಸೆಲ್ಫ್ ರೆಗ್ಯುಲರ್ಲಿ ಬೈ ರಿಕಾಲಿಂಗ್ ದ ಇನ್ಫಾರ್ಮೇಷನ್ ವಿದೌಟ್ ರೆಫರಿಂಗ್ ಟು ಯೋರ್ ನೋಟ್ಸ್. ತುಂಬ ಇಂಪಾರ್ಟೆಂಟ್. ಕೆಲವೊಂದು ಜನ ಮಕ್ಕಳು ಓಪನ್ ಮಾಡ್ಕೊಂಡು ರಿಕಾಲ್ ಮಾಡ್ತಾರೆ. ಏನು ಬಂತು ಅಲ್ಲಿ, ಏನು ಅರ್ಥ ಆಯಿತು ನಿಮಗೆ, ರೈಟ್? ಸೊ ಬುಕ್ಕನ್ನ ಆಚೆ ಇಡಿ, ಇಟ್ಬಿಟ್ಟು ರಿಕಾಲ್ ಮಾಡಿ. ಎಷ್ಟು ಗೊತ್ತಿದೆ, ಎಷ್ಟು ಗೊತ್ತಿಲ್ಲ. ಬಿ ಅ ಸ್ಟ್ರಿಕ್ಟ್ ಟೀಚರ್ ಟು ಯೋರ್ ಸೆಲ್ಫ್ ಆ್ಯಂಡ್ ಡು ನಾಟ್ ಮೇಕ್ ಎಕ್ಸ್ಕ್ಯೂಸಸ್. ಸ್ವಲ್ಪ ತಾನೇ ಸಣ್ಣ ಮಿಸ್ಟೇಕ್. ಎಲ್ಲ ಮಕ್ಕಳು ಬಂದು ಹೇಳ್ತಾರೆ, ಮ್ಯಾಮ್ ಐ ಡಿಡ್ ಅ ವೆರಿ ಸಿಲ್ಲಿ ಮಿಸ್ಟೇಕ್ ಮ್ಯಾಮ್, ಐ ಲಾಸ್ಟ್ 1 mark.
ಮ್ಯಾಮ್ ಐ ಡಿಡ್ ಸಿಲ್ಲಿ ಮಿಸ್ಟೇಕ್ ಸೊ ಐ ಲಾಸ್ 3 ಮಾರ್ಕ್. 3 ಮಾರ್ಕ್ 1 ಮಾರ್ಕ್ ಕಳ್ಕೋತಿದ್ದೀರಾ ಅಂತ ಹೇಳಿದ್ರೆ ಹೇಗ್ರಿ ಮಿಸ್ಟೇಕ್ ಸಿಲ್ಲಿ ಆಗುತ್ತೆ? ಇಟ್ ಈಸ್ ಅ ಬಿಗ್ ಮಿಸ್ಟೇಕ್. ಡೋಂಟ್ ಸೇ ಯುವರ್ ಮಿಸ್ಟೇಕ್ ಆಸ್ ಸಿಲ್ಲಿ. ಡೋಂಟ್ ಬಿ ಎಂಪಥೆಟಿಕ್ ಟುವರ್ಡ್ಸ್ ಯುವರ್ ಮಿಸ್ಟೇಕ್ಸ್. ಮಿಸ್ಟೇಕ್ ಈಸ್ ಅ ಮಿಸ್ಟೇಕ್. ಅದು ದೊಡ್ಡದಾದ್ರೂ ಸಣ್ಣದಾದ್ರೂ ಅದನ್ನು ಸಿಲ್ಲಿ ದೊಡ್ಡದು ಡು ನಾಟ್ ಕ್ಯಾಟಗರೈಸ್ ದ ಮಿಸ್ಟೇಕ್ಸ್. ಅದರಿಂದ ಕಲಿಯೋದೇನಿದೆ ಅದರ ಬಗ್ಗೆ ಫೋಕಸ್ ಮಾಡ್ತಾ ಹೋಗಿ. ಓಕೆ, ಸೊ ಪ್ರಾಕ್ಟಿಸ್ ರಿಟ್ರೀವಿಂಗ್ ದ ಇನ್ಫಾರ್ಮೇಷನ್ ಸ್ಟ್ರೆಂಥನ್ಸ್ ಯೋರ್ ಮೆಮರಿ ಆ್ಯಂಡ್ ರಿಕಾಲಿಂಗ್ ಮೆಮರಿ ಅನ್ನೋದು ತುಂಬ ತುಂಬ ಸ್ಟ್ರೆಂಥನ್ ಮಾಡುತ್ತೆ. ನೀವು ಯಾವಾಗ ನಿಮ್ಮನ್ನೇ ನೀವು ಅವಾಗವಾಗ ಟೆಸ್ಟ್ಗಳು ಕೊಡ್ತಾ ಹೋಗ್ತಾರೆ. ದಿಸ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏಪ್ರಿಲ್ವರೆಗೂ ನಿಮ್ಮ ಕನ್ಸಿಸ್ಟೆನ್ಸಿ ಅಥವಾ ನಿಮ್ಮ ಟೈಮ್ ಟೇಬಲ್ ಅದು ಎಲ್ಲ ಏನು ಹೇಗೆ ಹೋಗುತ್ತೋ ಗೊತ್ತಿಲ್ಲ, ಬಟ್ ರಿಕಾಲಿಂಗ್ ವಿಲ್ ಆಲ್ವೇಸ್ ಹೆಲ್ಪ್ ಯು to gather all the information till the next April, May, March month ವರೆಗೂ ಕೂಡ. This is very important. Testing yourself. So testing should be with 1 question, 2 question, 3 question, that is of your choice. This point ನನಗೆ ಗೊತ್ತಿಲ್ಲ ಎಷ್ಟು ಸ್ಟೂಡೆಂಟ್ಸಿಗೆ ಇದು ಸೂಟಬಲ್ ಆಗುತ್ತೆ ಅಂತೇಳಿ, ಬಿಕಾಸ್ few girls and few boys would like to teach others about whatever they would have learned regarding the subject. ಬಟ್ ಕೆಲವರಿಗೆ ಅದು ಇಷ್ಟ ಆಗಲ್ಲ. ನೀವೇನು ಮಾಡಿ, ನಿಮ್ಮ ಸ್ಟಡಿ ಟೇಬಲ್ನಲ್ಲಿ ಅಥವಾ ನೀವು ಕುತ್ಕೊಂಡಿರೋ ಜಾಗದಲ್ಲಿ ಎಲ್ಲಿ ಓದಕ್ಕೆ ಕುತ್ಕೋತಿರೋ ಅಲ್ಲಿ, ಆಯಿತಾ, 4-5 ಬುಕ್ಸ್ ಇದೆ, ಪೆನ್ ಇದೆ ಅಂದರೆ ಕನ್ಸಿಡರ್ ದೆಮ್ ಆ್ಯಸ್ ಯುವರ್ ಸ್ಟೂಡೆಂಟ್. ಅವುಗಳನ್ನ ನಿಮ್ಮ ಸ್ಟೂಡೆಂಟ್ ಅಂತೇಳಿ ಅಂದ್ಕೊಳ್ಳಿ. ಕೋಲ್ ಇಟ್ಕೊಳ್ಳಿ ಒಂದು ಕೈಯಲ್ಲಿ. ಆನ್ಸರ್ ಮಾಡಲಿಲ್ಲ ಅಂದರೆ ಹೊಡಿಯೋಕ್ಕಲ್ಲ, ಜಸ್ಟ್ ಟು ಗೆಟ್ ದ ಫೀಲ್ ಆಫ್ ಟೀಚರ್. ಸೊ ನೀವು ಇವಾಗ ಟೀಚರ್ ಆಗಿರ್ತೀರ. ಆ 4 ಪೆನ್ಗಳಿಗೆ 4 ಬುಕ್ಸ್ಗಳಿಗೆ ಟ್ರೈ ಟೀಚಿಂಗ್ ದೆಮ್. ನೀವು ಯಾವಾಗ ಅವ್ರಿಗೆ ಟೀಚ್ ಮಾಡ್ತಿರೋ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ಗೊತ್ತಾಗಿದೆ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳೋದು ಇಸ್ ಈಸಿ, ಓದೋದು ಈಸಿ. ನಮಗೆ ನಾವೇ ಓದ್ಕೊಳ್ಳೋದು ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ ಮಕ್ಕಳೇ, ತುಂಬ ಈಸಿ ಅದು. ನನಗೆ ನಾನೇ ಓದ್ಕೋಬೋದು ಈಸಿಯಾಗಿ. ಬಟ್ ನಾನು ನಿಮ್ಮ ಮುಂದೆ ಒಂದು ಆನ್ಸರ್ ಮಾಡಬೇಕು ಅಂದರೆ, ನಾನು ನಿಮ್ಮ ಮುಂದೆ ಒಂದೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಗೊತ್ತಿರಬೇಕೇ. ಸೊ ಈ ಒಂದು ಪ್ರಾಸೆಸ್ನಲ್ಲಿ ನಾನೇನು ಕಲಿಬೋದು, ನಾನು ಯಾವ ಪಾಯಿಂಟನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ನಾನು ಯಾವ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳೋದು ನನಗೆ ಅರ್ಥ ಆಗುತ್ತೆ. ಅದೇ ಥರ ನಿಮಗೂ ಕೂಡ ಅರ್ಥ ಆಗುತ್ತೆ. ಯಾವಾಗ ನೀವು ಟೀಚ್ ಮಾಡ್ತಿರೋ, ನೀವು ಓದಿರೋ ಕಂಟೆಂಟನ್ನು ನಿಮಗೆ ಅರ್ಥ ಆಗುತ್ತೆ, ಓ ಈ ಪಾಯಿಂಟ್ನಲ್ಲಿ ನಾನು ವೀಕ್ ಇದ್ದೀನಿ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಅದೇ ಥರ ವೆನ್ ಯು ಟ್ರೈ ಟು ಪುಟ್ ಆಲ್ ದೀಸ್ ಎಫರ್ಟ್ಸ್ ಔಟ್ಸೈಡ್, ಈಗ ಒಂದು ನಾನ್ ಲಿವಿಂಗ್ ಆಬ್ಜೆಕ್ಟ್ ಆಗಿರ್ಬೋದು, ನಿಮ್ಮ ಬಡಿ ಮೇಟ್ಸ್ ಆಗಿರ್ಬೋದು, ಕ್ಲಾಸ್ಮೇಟ್ಸಿಗೆ ಆಗಿರ್ಬೋದು, ವೆನ್ ಯು ಸ್ಟಾರ್ಟ್ ಟೀಚಿಂಗ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇದಿಷ್ಟು ಅರ್ಥ ಆಗಿದೆ ನಿಮಗೆ, ಆ್ಯಂಡ್ ದ್ಯಾಟ್ ವಿಲ್ ಸ್ಟೇ ಇನ್ ಯೋರ್ ಲಾಂಗ್ ಟರ್ಮ್ ಮೆಮರಿ. ಇದನ್ನು ಮಾಡಿ. ಕೆಮಿಸ್ಟ್ರಿಯಲ್ಲಿ ಅಂತೂ ಪ್ಲೀಸ್ ಟೀಚ್ ಅದರ್ಸ್. ನಿಮಗೆ ಈಸಿ ಅನಿಸುತ್ತೆ ಕೆಮಿಸ್ಟ್ರಿ ಆನ್ ದ ಲಾಂಗರ್ ಟರ್ಮ್. ಯುಟಿಲೈಸಿಂಗ್ ದ ಟೆಕ್ನಾಲಜಿ ಇದೊಂದು ದೊಡ್ಡ ಕ್ವೆಶ್ಚನ್. ಯಾಕೆಂದರೆ ಇವಾಗ ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ಸ್ಗಳಿದೆ ಕಂಟೆಂಟನ್ನು ನಿಮಗೆ ಕೊಡೋಕ್ಕೆ, ಅಲ್ವಾ? ಎಲ್ರುಗಳು ಕೊಡ್ತಾರೆ, ಬಟ್ ಎಷ್ಟು ಆ್ಯಪ್ಟ್ ಆಗಿರುತ್ತೆ? ಎಲ್ಲರೂ ಟೀಚ್ ಮಾಡೋದು NCERT ಇರುವಂಥದ್ದೇನಾ? ಎಲ್ಲರೂ ಟೀಚ್ ಮಾಡೋದು ನಿಮ್ಮ ಕ್ಲಾಸ್ ಟೀಚರ್ ಹೇಳೋದು ಸೇಮ್ ಇದೆಯಾ? ಎಲ್ಲರೂ ಟೀಚ್ ಮಾಡುವಂಥದ್ದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಎಲ್ಲ ಕಂಟೆಂಟ್ಗಳಲ್ಲೂ ನೋಟ್ಸಿಗೆ ಕರೆಕ್ಟಾಗಿರುವಂತಹ ಪಾಯಿಂಟ್ಸ್ಗಳಿದೆಯಾ? ಆ ವಿಡಿಯೋ ನೋಡಿದ್ರೆ ನೀವು NCERT ಎಕ್ಸಾಮ್ಸನ್ನು ಪಾಸ್ ಮಾಡ್ಬೋದು. NCERTದು ಎಕ್ಸಸೈಸ್ ಕ್ವೆಶನ್ಸ್ಗೆ ಆನ್ಸರ್ಗಳು ಸಿಗುತ್ತಾ? ಎಕ್ಸಾಮ್ಸ್ ಪಾಸ್ ಮಾಡ್ಬೋದಾ? ಬೋರ್ಡ್ ಎಕ್ಸಾಮ್ಸ್ ಪಾಸ್ ಮಾಡ್ಬೋದಾ? ಕಂಟೆಂಟ್ಗಳದ್ದು ಕ್ವಾಲಿಟಿ ಚೆನ್ನಾಗಿದೆಯಾ? ಇದೆಲ್ಲ ಕ್ವೆಶನ್ಸ್ ಆ್ಯಕ್ಚುಲಿ, ಅಲ್ವಾ? ಇದನ್ನು ಫಸ್ಟಿಗೆ ನೆನ್ಪಿಟ್ಕೊಂಡು ಒಂದಿಷ್ಟು ಆಯ್ಕೆ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಅವಾಗವಾಗ ಮಜ್ಜಿಗೆ ಮೊಸರನ್ನ ಥರ, ಓಕೆ ಇವತ್ತು ಈ ವಿಡಿಯೋ, ನಾಳೆ ಇನ್ನೊಂದು ಚಾನಲ್ದು ವಿಡಿಯೋ, ನಾಳೆ ಇನ್ನೊಂದು ಚಾನಲ್ದು ವಿಡಿಯೋ, ಅಥವಾ ನಾಡಿದ್ದು ಇನ್ನೊಬ್ರದ್ದು ವಿಡಿಯೋ. ಸೊ ಡು ನಾಟ್ ಟ್ರೈ ಮಿಕ್ಸಿಂಗ್ ಅಪ್ ದ ಥಿಂಗ್ಸ್. ಯಾರನ್ನಾದರೂ ಒಬ್ಬರು ಫ್ಯಾಕಲ್ಟೀಸ್ನ ಥ್ರೂ ಔಟ್ ದಿ ಅಕಾಡೆಮಿಕ್ ಇಯರ್ ಫಾಲೋ ಮಾಡ್ತಾನೆ ಹೋಗಿ. ಇಫ್ ಯು ಫೀಲ್ ದಟ್ ದಿಸ್ ವಿಡಿಯೋ ಇಸ್ ಗುಡ್, ಈ ವಿಡಿಯೋ ಚೆನ್ನಾಗಿದೆ, ಐ ಆಮ್ ಗೆಟಿಂಗ್ ಲಾಟ್ ಆಫ್ ಕಂಟೆಂಟ್, ನನಗೆ ಇದರಿಂದ ಇಂಪ್ರೂವೈಸ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ, ಈಸಿ ಅನ್ನಿಸ್ತಾ ಇದೆ, ಸ್ಟಿಕ್ ಆನ್ ಟು ಇಟ್. ಓಕೆ, ಸೊ ಯಾವುದಾದ್ರು ಒಂದು ಎಜುಕೇಷನಲ್ ಆ್ಯಪನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಬೋದು. ಯಾಕೆಂದರೆ ಇವಾಗಿಂದ ಕಾಲ ಹೇಗೆ NCERT ಟೆಕ್ಸ್ಟ್ ಬುಕ್ ಇದೆ ಅಂತ ಹೇಳಿ ಬರೀ 2 ಡೈಮೆನ್ಷನಲ್ ಕೊಟ್ಟಿರುವಂತಹ ಕೆಮಿಕಲ್ ಫಾರ್ಮುಲಾಸ್ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಯಾರೂ ಹೇಳಲ್ಲ ನಿಮಗೆ. ಅಲ್ಲಿ ಕೊಟ್ಟಿರೋದನ್ನು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಡಿಯೋ ಸಿಗುತ್ತೆ, ಆ್ಯನಿಮೇಷನ್ ಸಿಗುತ್ತೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ 4-5 ಆನ್ಲೈನ್ ಟೀಚರ್ಸ್ಗಳು ಸಿಗ್ತಾರೆ, ನಿಮ್ಮ ಹತ್ರ ಇಂಟರಾಕ್ಟ್ ಮಾಡಲಿಕ್ಕೆ ಟೀಚರ್ಸ್ಗಳು ಸಿಗ್ತಾರೆ. ಸೊ ಚೂಸ್ ವೈಸ್ಲಿ ಯಾವ ಚಾನಲ್, ಯಾವ ವಿಡಿಯೋ, ಯಾರು ನಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಕೇಳೋ ಕ್ವೆಶನಿಗೆ ಇವ್ರು ಆನ್ಸರ್ ಮಾಡ್ತಾ ಇದ್ದಾರಾ, ಈ ಟೀಚರ್ ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಯು ಆಸ್ಕ್ ಯೋರ್ ಸೆಲ್ಫ್. ಸೊ ಫಸ್ಟ್ ಥಿಂಗ್ ಇಸ್, ಬಿಫೋರ್ ಯುಟಿಲೈಸಿಂಗ್ ದ ಟೆಕ್ನಾಲಜಿ, ಸ್ಟಿಕ್ ಆನ್ ಟು ಯೋರ್ ಬುಕ್, ಸ್ಟಿಕ್ ಆನ್ ಟು ಯೋರ್ ಕ್ಲಾಸ್ ಟೀಚರ್, stick on to your friends. ಇದು important because these are the 3 people you're meeting every day, every now and then. ಆಮೇಲೆ stick on to that one online platform where you feel comfortable and where you feel like, okay, you're not wasting the time. Okay, so how do you utilize the technology? It could be educational app ಆಗಿರ್ಬೋದು,
ಆನ್ಲೈನ್ ರಿಸೋರ್ಸಸ್ಗಳಾಗಿರ್ಬೋದು, ಇಂಟರಾಕ್ಟಿವ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಾಗಿರ್ಬೋದು. ಐ ಕ್ಯಾನ್ ಸೇ ದಟ್ ಯೂಟ್ಯೂಬ್ ಇಸ್ ಅ ಇಂಟರಾಕ್ಟಿವ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಬಿಕಾಸ್ ನನ್ನ ತುಂಬ ಜನ ಕ್ವೆಶನ್ಸ್ ಸ್ಟೂಡೆಂಟ್ಸ್ಗಳು ವೀಡಿಯೋಸ್ ಕೆಳಗಡೆ ಕ್ವೆಶನ್ಸ್ ಮಾಡ್ತೀರಾ ಆ್ಯಂಡ್ ಐ ಆಮ್ ಕಮಿಂಗ್ ಆ್ಯಂಡ್ ಇಂಟರಾಕ್ಟಿಂಗ್ ವಿತ್ ಯು ಥ್ರೂ ಆನ್ಸರ್ಸ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಪ್ಯಾರಾಗ್ರಾಫ್ ಗಟ್ಟಲೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಿಕಾಸ್ that one interaction may keep you interested in that subject forever, throughout, right? So idanna neevu wise agi choose ಮಾಡ್ಕೊಳ್ಳೇಬೇಕು. How do you utilize the technology anta ಹೇಳಿ. So ನೆನ್ಪಿಟ್ಕೊಳ್ಳಿ, these are the tips I have told you. Study plan stick on ಮಾಡೋದು, understanding the material, breaking the information into chunk, ಆಮೇಲೆ teaching others, then comes understanding the technology part. So hope this video was helpful, and this video was demanded by actually a student called as Mallikarjun. So Mallikarjun, I'm believing that this video was helpful to you as well. So itare yaudadru videos nimge beku regarding the educational content anta helidre, so if possible from our side we will definitely help you with that. So then please mention your opinion as a comment and below comment box. Thank you. Bye. Meet in the next video.